ನಗ್ಬಿಡಿ ಅಂತಮ್ಮ ಇವ ಸ್ಪೆಷಲ್ ಏನು ನಮ್ಮಳ್ಳಿನೇ ಅಂದ ನಮ್ಮಳ್ಳಿ ಅಡ್ಗೆ ಇನ್ನೂ ಚಂದ ಬಾಗುರು ನಮ್ಮ ಹಳ್ಳಿಗೆ ಹಂಚ್ಕೊಂತೀನಿ ಜೊತೆಗೆ. ವನ್ವಿತಾ. ನಿಮ್ದು ಚಿನ್ಮಯ್. ಯಾರು ತಿನ್ಬೇಕು ಅವ್ರು ಎತ್ಕೊಳ್ಳಿ ಎಷ್ಟು ತಿನ್ನೋದು. ಮಸಾಲೆ ಸಖತ್ತಾಗಿ ಹಿಡ್ಕೊಂಡೈತೆ ಚಿಕನ್ಗೆ. ಇರೋ 24 ಗಂಟೆಲಿ ನಮ್ಮ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಬಿಟ್ಟು ಈ ಲೇಸ್ ಚಿಕನ್ ಮಾಡೋಕ್ಕೆ ಒಂದು ಟೈಮ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಆ್ಯಡ್ಸ್ ಆಫ್ ಹೇಳಬೇಕು. ನಾನು ಫಸ್ಟ್ ಟೈಮ್ ಲೇಸ್ ಚಿಕನ್ ಅಂತ ಇದೇ ಫಸ್ಟ್ ಟೈಮ್ ಕೇಳಿದ್ದು ಮತ್ತೆ ತಿಂತಾ ಇರೋದುವೆ. ನೇಚರ್ ಮಧ್ಯೆ ಈ ಅಡುಗೆ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ. ಎಲ್ರಿಗೂ ನಮಸ್ಕಾರ. ನೀವು ಆಲ್ರೆಡಿ ತಮ್ನೈಲು ಮತ್ತು ಓಪನಿಂಗ್ ಸೀನಲ್ಲಿ ನೋಡಿರೋ ಪ್ರಕಾರ ನಾವಿವತ್ತು ನಮ್ಮ ಕನ್ನಡ ಪಾಕಶಾಲೆಯವರು ಅಡುಗೆ ಮಾಡೋವಂಥ ಜಾಗಕ್ಕೆ ಬಂದಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ತೆರೆ ಹಿಂದೆ ಅವರು ಹೇಗೆ ಅಡುಗೆ ಪ್ರಿಪೇರ್ ಮಾಡ್ತಾರೆ ಮತ್ತು ಏನೆಲ್ಲ ಮಜವಾಗಿರುತ್ತೆ ಸೀನ್ಗಳೆಲ್ಲ ತೋರಿಸ್ತೀನಿ. ವೆರಿ ಇಂಪಾರ್ಟೆಂಟ್, ಕನ್ನಡ ಪಾಕಶಾಲೆಯ ರುಚಿಯಾದ ಅಡುಗೆಗಳನ್ನ ಕಲರ್ಫುಲ್ಲಾಗಿ ತೋರಿಸೋ ಅಂತ ನಮ್ಮ ಟ್ಯಾಲೆಂಟೆಡ್ ಕ್ಯಾಮ್ರಾಮನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಸೊ ನಮ್ಮ ಕನ್ನಡ ಪಾಕಶಾಲೆಯವ್ರದ್ದು ಆಲ್ಮೋಸ್ಟ್ 50K ಸಬ್ಸ್ಕ್ರೈಬರ್ಸ್ ಹತ್ರ ಬರ್ತಾ ಇದ್ದಾರೆ. ನಮ್ಮ ಕನ್ನಡದ ಹಳ್ಳಿ ಪ್ರತಿಭೆಗಳನ್ನ ಬೆಳೆಸಿ ಆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸಬ್ಸ್ಕ್ರೈಬ್ ಆಗಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಕನ್ನಡ ಪಾಕಶಾಲೆಯ ಸ್ಟಾರ್ಸ್ ಸಿಕ್ಕಿದ್ದಾರೆ. ಫಸ್ಟ್ ಇಂಟರ್ವ್ಯೂ ಮಾಡ್ಬಿಡೋಣ. ಮೇಡಮ್ ನಿಮ್ಮ ಹೆಸರು? ಶುಭಾನ್ವಿತಾ. ನಿಮ್ಮದು? ಚಿನ್ಮಯ್. ಚಿನ್ಮಯ್ ಶುಭಾನ್ವಿತಾ ಇಬ್ಬರು ಸೂಪರ್ ಸ್ಟಾರ್ಗಳು. ಸಾಕಾಗಿ ಹೇಳ್ತಾರೆ ಡೈಲಾಗ್ಸ್ ಅಂತೂ. ನಾನು ಓಪನಿಂಗ್ ಸೀನಲ್ಲಿ ನೋಡಿದೆ, ಅವ್ರ ಎನರ್ಜಿ ನನಗಿನ್ನೂ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟು ಎನರ್ಜೆಟಿಕ್ಕಾಗಿ ಮಾತಾಡ್ತಾವ್ರೆ. ಸೊ ಬನ್ನಿ, ಅಡುಗೆ ಪ್ರಿಪ್ರೇಷನ್ ನಡೀತಾ ಇದೆ ಅಲ್ಲಿ, ಹೋಗ್ಬಿಟ್ಟು ನೋಡೋಣ ಹೆಂಗೆ ನಡೀತಾ ಇದೆ ಅಡುಗೆ ಅಂತ. ಅಣ್ಣ ಲೆಟ್ಸ್ ಗೋ. ಫುಲ್ಲು ಮಳೆ ಶುರುವಾಗಾಯಿತು, ಆದರೂ ನೋಡಿ ನಮ್ಮ ಬಾಯ್ಸು ಛತ್ರಿ ಹಿಡ್ಕೊಂಡು ಅಡುಗೆ ಮಾಡ್ತಾವ್ರೆ. ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಹಂಗೆ ಮಳೆ ಬೇರೆ ಬರ್ತಾಯಿದೆ, ಒಳ್ಳೆ ವಾತಾವರಣ. ಮಳೆಯಲ್ಲಿ ಲೇಸ್ ಚಿಕನ್ ತಿಂತಾ ಇದೆ, ಅದ್ರ ಮಜಾನೇ ಬೇರೆ. ಬನ್ನಿ ಇವಾಗ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಲೇಸ್ ಚಿಕನ್ನ. ಕೊನೆಗೂ ಒಂದು ರೌಂಡ್ ಮಳೆ ಬಂದು ನಿಲ್ತು. ಮಳೆ ನಿಂತ ಮೇಲೆ ನಮ್ಮ ಬಾಯ್ಸು ಬಂಡೆ ಮೇಲೆ ಈ ಲೇಸ್ ಚಿಕನ್ಗೆ ಮ್ಯಾರಿನೇಷನ್ ಮಾಡ್ಕೊತವ್ರೆ. ನೋಡ್ಬೋದು ಫುಲ್ಲು ಬಂಡೆಗಳು, ಅಲ್ಲೂ ಬಂಡೆ, ಇಲ್ಲೂ ಬಂಡೆ, ಸುತ್ತನೂ ಬಂಡೆ, ಎಲ್ಲೆಲ್ಲೂ ಬಂಡೆ, ಎಲ್ಲೆಲ್ಲೂ ಬಂಡೆ. ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೆಂತ್ಯ, ಮೊಟ್ಟೆ, ಮೊಟ್ಟೆ ಮೊದಲು ಕೋಳಿ ಮೊದಲು? ಮೊಟ್ಟೆನೂ ಅಲ್ಲ ಕೋಳಿನೂ ಅಲ್ಲ, ನಮ್ಮ ಲೋಕೇರಣನ ಹೊಟ್ಟೆ ಮೊದಲು. ಒಳ್ಳೆ ಸರಿಯಾಗಿ ಬೆಳೆಸಿದೆ ಕಾರಣ ಎಲ್ಲ. ಇದು ಕನ್ನಡ ಪಾಕಶಾಲೆ ಅಭಿಮಾನ ಕಾರಣ. ಊರೊಳಗಡೆ ಮಳೆನೇ ಹೋಗಿದ್ದಿಲ್ಲ. ಯಾರು ತಿನ್ಬೇಕು ಅವ್ರು ಎತ್ಕೊಳ್ಳಿ ಎಷ್ಟು ತಿನ್ನೋದು. ನೋಡು
ಮಸಾಲೆ ಸಖತ್ತಾಗಿ ಹಿಡ್ಕೊಂಡೈತೆ ಚಿಕನ್ಗೆ. ಇರೋ 24 ಗಂಟೆಲಿ ನಮ್ಮ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಬಿಟ್ಟು ಈ ಲೇಸ್ ಚಿಕನ್ ಮಾಡೋಕ್ಕೆ ಒಂದು ಟೈಮ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಒಂದು ಆ್ಯಡ್ಸ್ ಆಫ್ ಹೇಳ್ಬೇಕು. ಯಾಕಂದ್ರೆ ಲೇಸ್ ಚಿಕನ್ ಅಂದ್ರೆ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗೈತೆ, ಅದು ಹೆಂಗಿರ್ತದೋ ಏನೋ ಅಂತ ಅನಿಸ್ಬೇಕು. ಅದಕ್ಕೆ ನಮ್ಮ ಸ್ನೇಹಿತ ಲೇಸ್ ಚಿಕನ್ನ ಅಂಗಡಿಲಿ ತಿನ್ನೋಕ್ಕೆ ಲೇಸ್ ಚೆನ್ನಾಗಿರ್ತದೆ, ಅದನ್ನ ಚಿಕನ್ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನೋದೈತಲ್ಲ ಅದು ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತಲೇ ಹೇಳ್ಬೋದು. ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ವೀಕೆಂಡಲ್ಲಿ ಒಂದಿನ ಸಿಗ್ತದೆ, ಅವತ್ತೊಂದು ದಿನ ಈ ಥರ ಡಿಫ್ರೆಂಟ್ ಆಗಿರೋ ಐಟಮ್ನ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಯಾರ್ಯಾರು ನೋಡಿಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ. ಕನ್ನಡಿಗರಾದ ನೀವು, ಕನ್ನಡಿಗರಾದ ನಮ್ಮನ್ನು ಬೆಳೆಸಿ, ಅರಸಿ, ಆರೈಸಿ. ಇವತ್ತು ಲೇಸು, ನಾಳೆ ದಿನ ಕುರ್ಕುರಲ್ಲಿ ಏನಾರ ಮಾಡೋಣ. ಕುರ್ಕುರಲ್ಲಿ ಏನಾರ ಮಾಡ್ತೀಯಾ? ಲೇಸ್ ಎಲ್ಲ ಮಾಡಿದೀವಿ ಅಂತ ಏನು ಕುರ್ಕುರಲ್ಲಿ ಮಾಡೋಕ್ಕಾಗಲ್ವಾ? ಲೇಸ್ ಚಿಕನ್ ಅಂತೂ ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ಲೇಸ್ ಚಿಕನ್ ಅಂತ ಇದೇ ಫಸ್ಟ್ ಟೈಮ್ ಕೇಳಿದ್ದು ಮತ್ತೆ ತಿಂತಾ ಇರೋದುವೆ. ತಿನ್ಬೇಕಾದ್ರೆ ಹೊರಗಡೆ ಲೇಸ್ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ, ಮತ್ತೆ ಚಿಕನ್ನು ಜ್ಯೂಸಿ ಆಗಿದೆ, ಸಖತ್ತಾಗಿ ಬಂದಿದೆ. ಇನ್ನು ಮಸಾಲೆ ಅಂತೂ ಮಾತಾಡಂಗಿಲ್ಲ. ನಾನು ಬೆಂಗಳೂರಲ್ಲೂ ಇಂಥ ಚಿಕನ್ ತಿಂದಿರಲಿಲ್ಲ, ಏನೋ ಓವರ್ ಆಗಿ ಹೇಳ್ತಾನೆ ಅಂತಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಟೇಸ್ಟ್ ಮಾಡಿದೆ, ಸೂಪರಾಗಿ ಮಾಡಿದ್ದಾರೆ. ಬೆಂಗಳೂರಿಂದ ಬಂದಿದ್ವಿ, ನಾವು ನೋಡಬೇಕು ಅಂತಾನೆ ಬಂದಿದ್ವಿ. ಮೊದಲಿಂದನೂ ಕನ್ನಡ ಪಾಕಶಾಲೆ ಚಾನಲ್ನ ಫಾಲೋ ಮಾಡ್ತಾ ಇದ್ವಿ. ಸೊ ನೋಡಿ ಒಂದಿನ ಇಲ್ಲಿಗೆ ಹೆಂಗೆ ಅಡುಗೆ ಮಾಡ್ತಾರೆ ನೋಡೋಣ ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಬನ್ನಿ ಅಂತ ಹೇಳಿದ್ರು. ಸೊ ಬಂದು ಇವತ್ತು ಲೇಸ್ ಚಿಕನ್ ಟೇಸ್ಟ್ ಮಾಡಿದ್ವಿ. ನಿಜವಾಗ್ಲೂ ಸಖತ್ ಚೆನ್ನಾಗಿದೆ. ನೀವು ವಿಡಿಯೋದಲ್ಲಿ ನೋಡ್ತಿರಲ್ಲ ಅದೇ ಥರನೇ ಇಲ್ಲೂ ಸಖತ್ ಕಲರ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಮೇಕಿಂಗ್ ಮಾಡಿದ್ದಾರೆ. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನೋಡಿದ್ರಲ್ಲ ಇವತ್ತು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನಾವು ಇವಾಗಿನೂ ಜಸ್ಟ್ ಲೇಸ್ ಚಿಕನ್ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಟೇಸ್ಟ್ ಹೆಂಗಿರುತ್ತೋ ಅಂದ್ಕೊಂಡಿದ್ದೆ, ಅವತ್ತಿಂದ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಇವತ್ತು ಬಂದು ಟೇಸ್ಟ್ ಮಾಡಿದೆ, ತುಂಬಾ ಸ್ಯಾಟಿಸ್ಫೈ ಆಯಿತು. ನೇಚರ್ ಮಧ್ಯೆ ಈ ಅಡುಗೆ ಮಾಡ್ಕೊಂಡು ತಿನ್ನೋ ಮಜಾನೇ ಬೇರೆ, ಸಖತ್ತಾಗಿತ್ತು. ಸೊ ಇಷ್ಟು ಸಹ ನೀವು ಈ ರುಚಿಯಾದ ಅಡುಗೆನ ನೀವು ವೀಡಿಯೋದಲ್ಲಿ ನೋಡ್ತಾ ಇದ್ರಲ್ಲ, ಆ ಕಲರ್ಫುಲ್ ವೀಡಿಯೋನ ಶೂಟ್ ಮಾಡಿ ತೋರಿಸ್ತಾ ಇದ್ದಿದ್ದು ನಮ್ಮ ಈ ಟ್ಯಾಲೆಂಟೆಡ್ ಕ್ಯಾಮ್ರಾಮನ್ ಅವರು. ಸೊ ಬನ್ನಿ, ನಿಮ್ಮ ಹೆಸರು? ಅನಿಲ್ ಅಂತ ನೋಡಿ, ಇವರೇನೆ ನಮ್ಮ ಟ್ಯಾಲೆಂಟೆಡ್ ಕ್ಯಾಮ್ರಾಮನ್ ಅವರು. ಇವರು ಏನೋ ಕ್ಯಾಮ್ರಾ ವರ್ಕ್ ನೀವು ನೋಡಿರ್ತೀರ ಆಲ್ಮೋಸ್ಟ್. ನಾನು ವೀಡಿಯೋದಲ್ಲಿ ಹೇಳೋದೇ ಬೇಡ ಎಷ್ಟು ಕಲರ್ಫುಲ್ಲಾಗಿ ಶೂಟ್ ಮಾಡ್ತಾರೆ ಅಂತ. ಸೊ ಅದೆಲ್ಲ ಹೆಂಗೆ ಶೂಟ್ ಮಾಡೋರು ಅನ್ನೋದು ನಾನು ಬಿಹೈಂಡ್ ದ ಸೀನ್ಸ್ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ಯಾವಾಗ ಶುರುವಾಗಿದ್ದು ಸರ್ ಕನ್ನಡ ಪಾಕಶಾಲೆ? ಆಲ್ಮೋಸ್ಟು 2 ಇಯರ್ ಆಯಿತು. 2 ಇಯರ್ಸಿಂದ. ನಾನು ಆಲ್ಮೋಸ್ಟ್ 1.5 ಇಯರ್ಸಿಂದ ಫಾಲೋ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಹೀಗೇ ಕನ್ನಡ ಪಾಕಶಾಲೆಗೆ ಸಪೋರ್ಟ್ ಮಾಡ್ತಾಯಿರಿ. ಕನ್ನಡಿಗರು ಮತ್ತು ಹಳ್ಳಿ ಹುಡುಗರನ್ನ ಬೆಳೆಸಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಚೆನ್ನಾಗಿದೆ. ಓಕೆನಾ? ಆಮೇಲೆ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ, ನೀವು ಲೊಕೇಶನ್ ಹೇಳಲ್ಲ, ನಾವು ಬರ್ತೀವಿ ಅಂತ ಅಂದರೂ ಹೇಳಲ್ಲ ಅಂತ. ನಿಮ್ಗೆ ಅನುಭವ ಹೇಳ್ಬಿಡಿ ಅವ್ರಿಗೆ. ಹೌದು, ನಾನು ಬಂದು ಇನ್ಸ್ಟಾಗ್ರಾಮಲ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಈ ಥರ ನನಗೆ ಬರಬೇಕು ಅನಿಸುತ್ತೆ, ಹಳ್ಳಿಲೆಲ್ಲ ಚೆನ್ನಾಗಿ ಅಡುಗೆ ಮಾಡೋದು ತುಂಬ ಚೆನ್ನಾಗಿ ಮಾಡ್ತೀರಾ ಅಂದಾಗ ಅವರು ತಟ್ಟಂತ ರೆಸ್ಪಾನ್ಸ್ ಮಾಡಿ ಲೊಕೇಶನ್ ಶೇರ್ ಮಾಡಿ, ಬನ್ನಿ ಬ್ರೋ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು ನೇಚರಲ್ಲಿ ಅಂತ ಹೇಳಿದ್ದಕ್ಕೆ ನಾವು ಲೊಕೇಶನ್ ಶೇರ್ ಮಾಡಿದ್ರು. ಬಿಳುಗೊಂಬ ವಿಲೇಜು, ಇದು ರಾಮನಗರ ಡಿಸ್ಟಿಕ್ಕು. ರಾಮನಗರ ಡಿಸ್ಟಿಕ್ಕು. ಸೊ ಲೊಕೇಶನ್ ಶೇರ್ ಮಾಡಿದ್ರು, ಬಂದ್ವಿ. ಈ ಫುಲ್ ಮಾವಿನ ತೋಪು ಸುತ್ತ ನೋಡ್ಬೋದು, ಮತ್ತು ಬಂಡೆಗಳು ಸಕ್ಕದಾಗಿದೆ. ನಮಗೆ ಒಳ್ಳೆ ಪಿಕ್ನಿಕ್ ಬಂದಂಗೆ ಆಯಿತು. ಒಳ್ಳೆ ಸಂಡೇ ಸ್ಪೆಂಡ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಮಾತ್ರ ಥ್ಯಾಂಕ್ಸ್ ನಮ್ಮನ್ನು ಕರೆಸ್ಕೊಂಡು ವಿಡಿಯೋ ಮಾಡಿಸಿದ್ದಕ್ಕೆ. ತುಂಬಾ ಚೆನ್ನಾಗಿತ್ತು ಅಡುಗೆ ಎಲ್ಲ. ಇದೇ ಥರ ಕನ್ನಡ ಪಾಕಶಾಲೆ ವಿಡಿಯೋ ನೋಡ್ತಾ ಇರಿ, ಎಂಜಾಯ್ ಮಾಡಿ. ನೋಡಿ, ನಮ್ಮ ಚಾನಲ್ ನೋಡ್ತಾ ಇರ್ತೀರಿ. ನಮ್ಮದು ಫುಡ್ ಚಾನಲ್ ಇದೆಯಲ್ಲ, ಅದೇ ಥರ ಇವ್ರದ್ದು ಫುಡ್ ರಿಲೇಟೆಡ್ ಚಾನಲ್ಲು. ಕುಕ್ಕಿಂಗ್ ಬಗ್ಗೆ, ಆಮೇಲೆ ರೆಸಿಪೀಸ್ ಬಗ್ಗೆ, ಆಮೇಲೆ ಕಾಂಪಿಟೇಷನ್ ಎಲ್ಲ ಇರುತ್ತೆ ಅದ್ರ ಬಗ್ಗೆ, ಆಮೇಲೆ ಎಲ್ಲೆಲ್ಲಿ ಬೆಸ್ಟ್ ಫುಡ್ ಸಿಗುತ್ತೆ ಆಲ್ ಓವರ್ ಕರ್ನಾಟಕ ನಿಮಗೆ ಅನುಕೂಲ ಆಗಲಿ ಅಂತ ಎಲ್ಲೆಲ್ಲಿ ಬೆಸ್ಟ್ ಡಿಶಸ್ ಬರುತ್ತೋ ಅದೆಲ್ಲ ತೋರಿಸ್ತಾರೆ. ನೀವು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಮ್ಮಂಗೆ ಇವ್ರನ್ನೂ ಎಲ್ಲ ಕನ್ನಡಿಗರನ್ನು ಎಲ್ಲ ಕನ್ನಡ ಚಾನಲ್ನು ಬೆಳೆಸಿ. ಧನ್ಯವಾದಗಳು. ಥ್ಯಾಂಕ್ ಯು ಬ್ರೋ, ಕರ್ಸಿದ್ದಕ್ಕೆ. ಬರ್ತಾನೆ ರೀ, ಏನಿಲ್ಲ.